ಕಾವೇರಿ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಅಧಿಕೃತ ಕಚೇರಿ ಕಾವೇರಿ ನಿವಾಸಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಸಂತೋಷ್ ಲಾಡ್, ಭೈರತಿ ಸುರೇಶ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಚಲುವರಾಯಸ್ವಾಮಿ, ಸತೀಶ್ ಜಾರಕಿಹೊಳಿ, ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಆಗಮಿಸಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಗೆ ಇನ್ನೂ ಬಂದಿಲ್ಲ ಪರಮೇಶ್ವರ್ ಅವರನ್ನ ಬಿಟ್ಟು ಬಹುತೇಕ ಸಚಿವರು ಹಾಜರಾಗಿದ್ದಾರೆ. ಪರಮೇಶ್ವರ್ ಅವರನ್ನ ಬಿಟ್ಟು ಬಹುತೇಕ ಸಚಿವರುಗಳು ಹಾಜರಾಗಿದ್ದಾರೆ. ಸಿಎಂ ಪಟ್ಟದಾಟದಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಕಾವೇರಿ ನಿವಾಸಕ್ಕೆ ಸಚಿವರುಗಳು ಆಗಮಿಸಿದ್ದಾರೆ. ಕಾವೇರಿ ನಿವಾಸ ಎಂದಿಗಿಂತ ಇವತ್ತು ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದೆ. ಗಿಜುಗುಡುವಂತಹ ಪ್ರದೇಶವಾಗಿ ಮಾರ್ಪಟ್ಟಿದೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರಂತೆ ಅನ್ನುವಂಥ ವಿಚಾರ. ನಿನ್ನೆವರೆಗೂ ಕೂಡ ಇಡೀ ದಿನ ಮೌನವಾಗೇ ಇದ್ದ ಮುಖ್ಯಮಂತ್ರಿಗಳು ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ನಾಳೆ ಮಾತಾಡ್ತೀನಿ, ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಏನೇನಾಯಿತು ಅಂತ ಕೇಳಿದಾಗ ನಾಳೆ ಮಾತಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಏನೆಲ್ಲ ಮಾತಾಡ್ತಾರೆ, ಇವತ್ತೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರಾ ಸಿಎಂ ಸ್ಥಾನಕ್ಕೆ, ಈ ಎಲ್ಲ ಕುತೂಹಲ ಇದೆ. ಹಾಗಾಗಿಯೇ ಈ ಪ್ರಮಾಣದಲ್ಲಿ ಜನ ಸೇರಿರುವಂಥದ್ದು, ಈ ಪ್ರಮಾಣದಲ್ಲಿ ಸಚಿವರುಗಳು ಕಾವೇರಿ ನಿವಾಸಕ್ಕೆ ಹೋಗಿ ಬರ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರ ಭೇಟಿಗೆ ತೆರಳುತ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಮತ್ತು ಇಡೀ ರಾಜ್ಯದ ಚಿತ್ತ ಈಗ ಬೆಂಗಳೂರಿನಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಅನ್ನುವಂಥದ್ದನ್ನೇ ಇದೀಗ ಎದುರು ನೋಡ್ತಾ ಇದ್ದಾರೆ ಇಡೀ ರಾಜ್ಯದ ಜನತೆ. ಕಾವೇರಿ ನಿವಾಸಕ್ಕೆ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಸಚಿವ ಸಂಪುಟದ ಹಲವು ನಾಯಕರುಗಳು ಅಥವಾ ಸಚಿವರುಗಳು, ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಕಾವೇರಿ ನಿವಾಸಕ್ಕೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಇದು ಕಾವೇರಿ ನಿವಾಸಕ್ಕೆ ಒಂದು ಕಡೆ ಡಿಕೆ ಶಿವಕುಮಾರ್ ಕೂಡ ತೆರಳಿದ್ದಾರೆ. ಕಾವೇರಿ ನಿವಾಸಕ್ಕೆ ತೆರಳಿ ಅಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವರುಗಳು ಕೂಡ ಈ ವೇಳೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಲಿಕ್ಕೆ ಕಾವೇರಿ ನಿವಾಸಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಈ ವೇಳೆ ಕಾವೇರಿ ನಿವಾಸ ಅಂತೂ ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದುವಾಗಿ ಪರಿವರ್ತಿತವಾಗಿದೆ. ಅಫ್ಕೋರ್ಸ್ ಪ್ರತಿ ಬಾರಿ ಕೂಡ, ಯಾಕಂದರೆ ಮುಖ್ಯಮಂತ್ರಿಗಳು ಇರುವಂಥ ಕಾವೇರಿ ನಿವಾಸ ಅಂತಂದಾಗ ಅದು ಪ್ರತಿದಿನವೂ ಕೂಡ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವೆ. ಆದರೆ ಇವತ್ತು ಸ್ಪೆಷಲ್ ಏನಪ್ಪಾ ಅಂತಂದರೆ, ಬ್ರೇಕ್ಫಾಸ್ಟ್ ನೆಪದಲ್ಲಿ ಸಚಿವರುಗಳು ಕಾವೇರಿ ನಿವಾಸಕ್ಕೆ ತೆರಳುತ್ತಾ ಇರುವಂಥದ್ದು ಮತ್ತು ಈ ಸಂಬಂಧ ಮಹತ್ವದ ಚರ್ಚೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸುದ್ದಿಗೋಷ್ಠಿ ನಡೆಸ್ತಾರೆ ಅನ್ನೋದೇ ಕುತೂಹಲ ಕಡಿಮೆ ಮಾಡಿಕೊಡಲಿದೆ. ಸಿದ್ದರಾಮಯ್ಯನವರು ಯಾವೆಲ್ಲ ವಿಚಾರಗಳನ್ನ ಮಾತಾಡ್ತಾರೆ, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಒಂದು ವಿಚಾರವಾಗಿ ಏನು ಮಾತಾಡಬಹುದು, ಹೈಕಮಾಂಡ್ ಮಟ್ಟದಲ್ಲಿ ಮೀಟಿಂಗ್ ನಡೆದಾಗ ಏನೇನು ಚರ್ಚೆ ಆಯಿತು ಅದರ ಬಗ್ಗೆ ಮಾತಾಡ್ತಾರಾ, ಇದೆಲ್ಲವೂ ಕೂಡ ಮತ್ತೆ ಅವರ ಮುಂದಿನ ರಾಜಕೀಯ ಹಂತ ಏನು, ಇದೆಲ್ಲದರ ಬಗ್ಗೆ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನುವಂಥದ್ದು ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿಯತ್ತ ಇಡೀ ರಾಜ್ಯ ಕಾಯ್ತಾ ಇದೆ, ಏನು ಮಾತಾಡ್ತಾರೆ ಅಂತ. ಅಹಿಂದ ವರ್ಗದ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ, ಪಕ್ಷಾತೀತವಾಗಿ ಇವತ್ತಿಗೂ ಕೂಡ ಎಲ್ಲ ಪಕ್ಷದವರು ಹೇಳೋದು ಸಿದ್ದರಾಮಯ್ಯ ಅಂತಂದ್ರೆ ಅವರೊಬ್ಬ ಮಾಸ್ ಲೀಡರ್ ಅಂತ. ಅಂಥ ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿ, ಸಿಎಂ ಅವಧಿಯನ್ನ ದಾಖಲೆಯ ಸುದೀರ್ಘ ಮುಖ್ಯಮಂತ್ರಿಯಾಗಿ ಸಿಎಂ ಆಗಿ ಅಧಿಕಾರವನ್ನ ಕರ್ತವ್ಯವನ್ನ ನಿರ್ವಹಿಸಿದಂಥ ಹೆಗ್ಗಳಿಕೆ ಇರುವಂತಹ, ದಾಖಲೆ ಬಜೆಟ್ ಮಂಡನೆ ಮಾಡಿದಂಥ ಹೆಗ್ಗಳಿಕೆ ಇರುವಂತಹ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು. ಮತ್ತೆ ರಾಜೀನಾಮೆ ಕೊಡ್ತಾರೆ ಅನ್ನೋದಾದ್ರೆ, ರಾಜೀನಾಮೆ ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಅವರು ನೇರವಾಗಿ ರಾಜಭವನಕ್ಕೆ ಅಥವಾ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ನೀಡ್ತಾರಾ, ಸಾಕಷ್ಟು ಚರ್ಚೆಗಡೆ ಮಾಡಿಕೊಡ್ತಾ ಇದೆ, ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ ಸಿದ್ದರಾಮಯ್ಯನವರ ನಡೆ. ನಿನ್ನೆ ಇಡೀ ದಿನ ಸಿಎಂ ಮೌನವಾಗೇ ಇದ್ರು. ಮತ್ತೊಂದು ಕಡೆ ಸಿದ್ದು ರಹಸ್ಯ ನಡೆ, ನಿನ್ನೆ ಇಡೀ ದಿನ ಮೌನವಾಗಿದ್ದ ಸಿದ್ದರಾಮಯ್ಯನವರ ರಹಸ್ಯ ನಡೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಅವರ ನಡೆ ಏನು ಅನ್ನುವಂಥದ್ದು ಅರಿಯದಂಥ ಒಂದು ಪರಿಸ್ಥಿತಿ ಹೈಕಮಾಂಡ್ಗೆ. ಬ್ರೇಕ್ಫಾಸ್ಟ್ ಸಭೆಗೆ ಇನ್ನೂ ಹೋಗಿಲ್ಲ ಸುರ್ಜೇವಾಲಾ.
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನಿನ್ನೆ ಆಗಮಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲೇ ಉಳಿದಿದ್ದಾರೆ ಸುರ್ಜೇವಾಲಾ. ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗಿಲ್ಲ ಅವರು. ಕೊನೆ ಕ್ಷಣದವರೆಗೂ ಸಸ್ಪೆನ್ಸ್ ಇದೆ. ನಿನ್ನೆ ರಾತ್ರಿ ಸರಣಿ ಸಭೆಯನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನಡೆಸಿದ್ರು. ಬ್ರೇಕ್ಫಾಸ್ಟ್ ಸಭೆಗೆ ಇನ್ನೂ ಹೋಗಿಲ್ಲ ಸುರ್ಜೇವಾಲಾ. ಖಾಸಗಿ ಹೋಟೆಲ್ನಲ್ಲೇ ಉಳ್ಕೊಂಡಿದ್ದಾರೆ. ಮತ್ತು ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳಿದೆ, ಒಂದು ಲೈನ್ನ ಆ ಒಂದು ಪತ್ರವನ್ನ ಇಟ್ಕೊಂಡು ಬಂದಿದ್ದಾರೆ. ಆ ಪತ್ರದಲ್ಲಿ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತ ಸಂದೇಶ ಏನು, ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರವಾಗಿ ಏನ್ ಮೆಸೇಜ್ ಕೊಟ್ಟಿದೆ, ಇದು ಬಹಳ ಕುತೂಹಲಕಾರಿ ಮಾಡಿಕೊಡ್ತಾ ಇದೆ. ಕಾರಣ ಸುರ್ಜೇವಾಲಾ ಅವರು ಆಗಮಿಸಿದ್ರು, ನಿನ್ನೆ ಬಂದರೂ ಕೂಡ ಯಾವುದೇ ಮಾಹಿತಿಯನ್ನು ಬಿಟ್ಕೊಡ್ಲಿಲ್ಲ ಅವರು. ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಅವರು ಒಂದೇ ಲೈನ್ನಲ್ಲಿ ಹೇಳ್ತಾರೆ, ಅದು ರಾಜ್ಯಸಭಾ ಚುನಾವಣೆಯ ವಿಚಾರವಾಗಿ ಮಾತಾಡ್ತಾರೆ. ಅದನ್ನು ಹೊರತುಪಡಿಸಿದರೆ ಮತ್ತು ಪಕ್ಷ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸುವಲ್ಲಿ ಸದೃಢವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ, ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದಂಥ ಮೀಟಿಂಗ್ ಏನು, ಈ ಬಗ್ಗೆ ಮಾತ್ರ ಕುತೂಹಲ ಬಿಟ್ಕೊಡ್ಲಿಲ್ಲ ಅವರು. ಈ ಬಗ್ಗೆ ಮಾತೇ ಆಡಲಿಲ್ಲ ಸುರ್ಜೇವಾಲಾ. ಸೊ ಹಾಗಾಗಿ ಸುರ್ಜೇವಾಲಾ ಇವತ್ತು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಆದರೆ ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಈಗಾಗಲೇ ಸಚಿವರುಗಳು ಕಾವೇರಿ ನಿವಾಸಕ್ಕೆ ತೆರಳಿದರೆ, ಮತ್ತೊಂದು ಕಡೆ ಸುರ್ಜೇವಾಲಾ ಇನ್ನೂ ಹೋಗಿಲ್ಲ. ಅವರು ಖಾಸಗಿ ಹೋಟೆಲ್ನಲ್ಲೇ ಉಳ್ಕೊಂಡಿದ್ದಾರೆ, ಇನ್ನೂ ಹೋಗಿಲ್ಲ ಸುರ್ಜೇವಾಲಾ ಅವರು ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನು ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೋಗಿಲ್ಲ. ಅವರ ಗೈರು ಕಾಣಿಸ್ತಾ ಇದೆ ಕಾವೇರಿ ನಿವಾಸದಲ್ಲಿ. ಇನ್ನುಳಿದಂತೆ ಎಲ್ಲ ಸಚಿವರುಗಳು ಕೂಡ ಈ ವೇಳೆ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ. ಕಳೆದ 6 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಹಗ್ಗಜಗ್ಗಾಟಕ್ಕೆ ಕಾರಣವಾಗಿದ್ದು ನಾಯಕತ್ವ ಬದಲಾವಣೆಯ ವಿಚಾರ ಇದೀಗ ಮಹತ್ವದ ಘಟ್ಟವನ್ನು ತಲುಪಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದಾರೆ ಅನ್ನೋದೇ ಭಾರಿ ಚರ್ಚೆಗಡೆ ಮಾಡಿಕೊಡ್ತಾ ಇರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸೊ ಇವತ್ತು ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಸಭೆಯನ್ನು ನಡೆಸಿದ ಬಳಿಕ ಗವರ್ನರ್ ಅವರನ್ನ ಭೇಟಿ ಮಾಡಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಆದರೆ ಗವರ್ನರ್ ದಿಢೀರ್ ಇಂದೋರ್ಗೆ ತೆರಳಿದ್ದು ಇವತ್ತು ಸಂಜೆ ವೇಳೆಗೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅವರು ಬರೋವರೆಗೂ ಕೂಡ CM ಕಾಯ್ತಾರಾ ಅಥವಾ ಲೋಕಭವನಕ್ಕೆ ತೆರಳಿ ಅಲ್ಲಿ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ಒಂದು ರೀತಿ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ. ಯಾಕಂದರೆ ರಾಜ್ಯಪಾಲರು ಇಂದೋರ್ಗೆ ತೆರಳಿದ್ದು, ದಿಢೀರ್ ಅಂತ ಇಂದೋರ್ಗೆ ತೆರಳಿದ್ದು, ಇವತ್ತು ಸಂಜೆ ಬರ್ತಾರೆ. ಸಂಜೆವರೆಗೂ ಕೂಡ ಸಿದ್ದರಾಮಯ್ಯನವರು ಕಾಯಬಹುದಾ, ರಾಜೀನಾಮೆಯನ್ನು ಕೊಡಲಿಕ್ಕೆ ಗವರ್ನರ್ ಬರೋವರೆಗೂ ವೆಯ್ಟ್ ಮಾಡ್ತಾರಾ, ಅಥವಾ ಈ ಸುದ್ದಿಗೋಷ್ಠಿ ನಡೀತಾ ಇದ್ದ ಹಾಗೆಯೇ, ಸುದ್ದಿಗೋಷ್ಠಿ ಮುಗಿತಾ ಇದ್ದ ಹಾಗೆಯೇ ನೇರವಾಗಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸ್ತಾರಾ, ಈ ಕುತೂಹಲ ಕೂಡ ಇದೆ.